News.com. ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಮಿನಿ ಬ್ಲಾಗ್ ಹಾಕ್ತಿದ್ದೀನಿ. ಮಧ್ಯಾಹ್ನದಿಂದ ನೈಟ್ ಗಂಟೆ ಏನು ಮಾಡಿದ್ದೆ ಅಂತ. ಸೊ ಮಧ್ಯಾಹ್ನ ಊಟ ಆದಮೇಲೆ ಹಾಸ್ಪಿಟಲ್ಗೆ ಬಂದ್ವಿ. 1 ಅವರ್ ಡ್ಯೂಟಿ ಮಾಡಿ ಆಮೇಲೆ ಆಡಿಟೋರಿಯಮಲ್ಲಿ ಪ್ರೋಗ್ರಾಮ್ ಇದೆ ಅಂದರು. ಸೊ ನಾವು ಆಡಿಟೋರಿಯಮ್ಗೆ ಹೋದ್ವಿ. ಆಮೇಲೆ 4:15 ಆಗೋತ್ತಿಗಂತೂ ನನಗೆ ಫುಲ್ ಹೊಟ್ಟೆ ಹಸಿವು, ನನಗೂ ಶಿಲ್ಪನಿಗೂ. ಸೊ ನೂಡಲ್ಸ್ ಮಾಡ್ಕೊಂಡು ತಿನ್ನೋಣ ಸಂಜೆ ಅಂದ್ಬಿಟ್ಟು ನೂಡಲ್ಸ್ ಹೆಂಗೆ ಮಾಡೋದು ಅಂದ್ಕೊಂಡು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ. ಇದು ನಮ್ಮದು ಆಡಿಟೋರಿಯಂ. ಆಲ್ರೆಡಿ ಎಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ರು ಒಂದು 4:15 ಆಗೋತ್ತಿಗೆ. ಆಮೇಲೆ 5 ಗಂಟೆಗೆ ನಾನು ಶಿಲ್ಪನೂ ಸಾಕು ಅಂದ್ಬಿಟ್ಟು ರೂಮ್ಗೆ ಹೋಗೋಣ, ಹೊಟ್ಟೆ ಅಷ್ಟು ತಡೆಯೋಕ್ಕಾಗ್ತಿತ್ತಿಲ್ಲ. ಹಾಗೆ ಸೊ ಎದ್ದು ಬಂದ್ವಿ ನಾವಿಬ್ಬರಳು. ಇದು ನಮ್ಮದು ಆಡಿಟೋರಿಯಮ್ದು ಎಂಟ್ರೆನ್ಸ್. ಸೊ ಅಲ್ಲಿ ಎಲ್ಲರೂ ನಿಂತ್ಕೊಂಡು ಅಟೆಂಡೆನ್ಸ್ ಹಾಕ್ಸ್ತಾಯಿದ್ರು. ಸೊ ನಮ್ಮದು ಅಟೆಂಡೆನ್ಸ್ ಕೊಟ್ಬಿಟ್ಟು ನಾವು ಪ್ರೆಸೆಂಟ್ ಇದ್ದೀವಿ ಅಂತ ಅಂದ್ಬಿಟ್ಟು ಆಮೇಲೆ ವಾಪಸ್ ರೂಮಿನ ಕಡೆ, ನಮ್ಮ ನಡೆ ರೂಮಿನ ಕಡೆ ಆಗಿತ್ತು. ಆ ಫಂಕ್ಷನ್ ಅಂತೂ ಸೈಕ್ಯಾಟ್ರಿಕ್ ರಿಲೇಟೆಡ್ ಇತ್ತು, ಸೆಮಿನಾರ್ ಇತ್ತು. ಸೊ ಆ ಫಂಕ್ಷನ್ ಮಾಡಿದರು. ಆಮೇಲೆ ಹಾಗೆ ಓಲಾಡ್ಕೊಂಡು ನಾನು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಮಧ್ಯದಲ್ಲಿ. ಅವ್ರ ಜೊತೆ ನಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ನೂಡಲ್ಸ್ ಹೆಂಗೆ ಮಾಡೋದು ಅಂತ ನೋಡಿಕೊಂಡೆ ಅಲ್ವಾ, ಮಾಡೋಣ ಅಂದ್ಕೊಂಡು ಫುಲ್ ಪ್ಲ್ಯಾನಲ್ಲಿ ಹೋದೆ. ಅಲ್ಲಿ ಹೋದಾಗ ಕ್ಯಾಪ್ಸಿಕಮ್, ಕ್ಯಾರೆಟ್ ಏನೂ ಸಿಕ್ಕಿಲ್ಲ. ಸೊ ಹಂಗೆ ಬೇಜಾರದಲ್ಲಿ ಮುಂದಕ್ಕೆ ಹೋದೆ. ಇದೆಲ್ಲ ನಮ್ಮ ಕಾಲೇಜು ಹೊರಗಡೆ ಆಯಿತಾ, ಹಿಂಗೆ ಮಾರ್ತಾ ಇರ್ತಾರೆ. ಆಮೇಲೆ ಶಿಲ್ಪನಿಗೆ ಟೊಮೆಟೊ ತೊಗೋಬೇಕಾಗಿತ್ತು. ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಅವಳು ತಗೊಂಡ್ಳು. ಆಮೇಲೆ ನನಗೆ ಮೆಣಸಿನ್ಕಾಯಿ ತೊಗೋಬೇಕಾಗಿತ್ತು. ಮೆಣಸಿನ್ಕಾಯಿ ತೊಗೊಂಡೆ. ಈ ಗುಡ್ಡೆಗೆಲ್ಲ 10 ರೂಪಾಯಿ, ಬರೀ 10 ರೂಪಾಯಿ ಗುಡ್ಡೆ. ಅಲ್ಲಿ ನೋಡಿ ದಿವ್ಯ ಗೋಬಿ ರಾಣಿ, ಬರೀ ಗೋಬಿ ತಿಂತಾನೆ ಇರ್ತಾಳೆ. ಅವಳಿಗಂತೂ ಗೋಬಿ ತುಂಬ ಇಷ್ಟ. ಮತ್ತು ಈ ಗೋಬಿ ಶಾಪ್ ಚೆಂದ ಗೋಬಿ ಮಾಡ್ತಾರೆ, ತಿನ್ನೋಕ್ಕೆ ಚೆಂದ ಇರುತ್ತೆ. ಸೊ ರೂಮಿಗೆ ಬಂದು ತಲುಪೊತ್ತಿಗೆ 5:15 ಆಗಿಬಿಟ್ಟಿತ್ತು. ನನಗಂತೂ ಹೊಟ್ಟೆ ಹಸಿದು ಕಣ್ಣು ಕಾಣ್ತಿತ್ತಿಲ್ಲ, ಅಷ್ಟು ಹಸಿವಾಗಿತ್ತು. ಇದು ನೂಡಲ್ಸ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ವೆಜಿಟೇಬಲ್ಸ್ ಏನೂ ಸಿಕ್ಕಿಲ್ಲ. ಹಾಗಾಗಿ ಬಂದ್ಬಿಟ್ಟು ಹೊಸದಾಗಿ ಟ್ರೈ ಮಾಡೋಣ ಅಂದ್ಕೊಂಡು ಉಳ್ಳಿ ಬಜ್ಜಿನೂ, ಮೆಣಸಿನ್ಕಾಯಿ ಬಜ್ಜಿನೂ ಮತ್ತು ಬೆಂಡೆಕಾಯಿ ಬಜ್ಜಿಯ ಏನೋ ಯೂಟ್ಯೂಬಲ್ಲಿ ನೋಡಿದೆ. ಸೊ ಟ್ರೈ ಮಾಡೋಣ, ಬೆಂಡೆಕಾಯಿ ಇತ್ತು, ಟ್ರೈ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು, ಮೆಣಸಿನ್ಕಾಯಿ, ಈರುಳ್ಳಿನೂ ಅಷ್ಟೇ ಸಿಪ್ಪೆಲ್ಲ ತೆಗೆದು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡೆ. ಬೆಂಡೆಕಾಯಿ ಬಜ್ಜಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ನಂಗೆ ಗೊತ್ತಿಲ್ಲದು ಹೇಗೆ ಬರುತ್ತೆ ಏನೋ. ಸ್ವಲ್ಪ ಭಯದಲ್ಲೂ ಮಾಡ್ತಿದ್ದೆ, ಮತ್ತು ಚೆಂದ ಇಲ್ಲ ಅಂದರೆ ಅಕ್ಕ ನನ್ನ ತಲೆಗೆ ಮೆತ್ತುತ್ತಾಳೆ ಅದನ್ನ ತೆಗೆದು. ಹಾಗಾಗಿ ಸ್ವಲ್ಪ ಟ್ರೈ ಮಾಡೋಣ ಅಂತ. ಮತ್ತು ಈರುಳ್ಳಿದು ಸಿಪ್ಪೆಲ್ಲ ತೆಗೆದು ನೀಟಾಗಿ ರೌಂಡಾಗಿ ಕಟ್ ಮಾಡಿದೆ. ನನಗಂತೂ ಆ ರೂಟಿರೋ ಪ್ಲೇಸು ಅಸಹ್ಯ ತಿನ್ನೋತ್ತಿಗೆ ಸಿಕ್ಕಿದ್ರೆ. ಸೊ ಅದಕ್ಕೆ ಅದನ್ನ ರಿಮೂವ್ ಮಾಡ್ತಾಯಿದ್ದೆ. ಮತ್ತು ಬೆಂಡೆಕಾಯಿ ತುಂಬ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಸೊ ಅದು ಬೇಡ ಅಂದ್ಕೊಂಡು ಅದನ್ನ ಪುನಃ ಅರ್ಧಾಗಿ ಕಟ್ ಮಾಡಿಕೊಂಡೆ. ಆಮೇಲೆ ಒಂದು ಸೈಡ್ ತೆಗೆದಿಟ್ಕೊಂಡೆ. ಈಗ ಹಿಟ್ಟು ಮಾಡೋಕ್ಕೆ ಹಿಟ್ಟುಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ 4 ಟೇಬಲ್ ಸ್ಪೂನು ಏನದು ಕಡಲೆ ಹಿಟ್ಟು, ಮತ್ತು 1 ಟೇಬಲ್ ಸ್ಪೂನಷ್ಟು ಇದು ಯಾವುದು ಅಕ್ಕಿ ಹಿಟ್ಟು, ಆಮೇಲೆ ಅರಿಶಿನ ಪುಡಿ ಸ್ವಲ್ಪ 1 ಟೇಬಲ್ ಸ್ಪೂನು, ಮತ್ತು 4 ಟೇಬಲ್ ಸ್ಪೂನು ಮೆಣಸು, ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಜೀರಿಗೆ ಹುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಸ್ವಲ್ಪ, ಅದನ್ನಷ್ಟನ್ನು ಚೆಂದ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ನೀರು ಇದ್ಬಿಟ್ಟು ಸ್ವಲ್ಪ ತಿಕ್ ಕನ್ಸಿಸ್ಟೆಂಟ್ ಇರಬೇಕು. ಫುಲ್ ನೀರು ಥರ ಮಾಡಬೇಡಿ, ಚೆಂದ ಕಲಸಿಕೊಳ್ಳಿ.
ಈಗ ನಮ್ಮದು ಹಿಟ್ಟು ರೆಡಿಯಾಗಿದೆ. ಈಗ ಬೇಗ ಬೇಗ ಮಾಡೋಣ, ನನಗಂತೂ ಫುಲ್ಲು ಹೊಟ್ಟೆ ಹಸಿತಿದೆ. ಈಗ ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹುಯ್ಯೋಣ, ಆಮೇಲೆ ಎಣ್ಣೆ ಬಿಸಿಯಾಗೋಕ್ಕೆ ಬಿಡೋಣ. ಈಗ ಫಸ್ಟ್ ಸ್ವಲ್ಪ ಈರುಳ್ಳಿಗೆ ಗಟ್ಟಿ ಇರಬೇಕಲ್ವ, ಸೊ ಫಸ್ಟ್ ಈರುಳ್ಳಿ ಹಾಕೋಣ ಎಣ್ಣೆಗೆ. ಎಲ್ಲ ಕಟ್ ಮಾಡಿಟ್ಟಿದ್ದ ಈರುಳ್ಳಿನೆಲ್ಲ ಹಿಟ್ಟಿಗೆ ಹಾಕಿ ಆ ಕಡೆ ಈ ಕಡೆ ತಿರುಗಿಸಿ ಆಮೇಲೆ ಎಣ್ಣೆಗೆ ಬಿಡೋಣ. ಈರುಳ್ಳಿ ನಿಮ್ಮದು ಹಾರ್ಟ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ನಿಮ್ಮದು ಡೈಜೆಸ್ಟಿವ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಮತ್ತು ಬೋನ್ ಡೆನ್ಸಿಟಿನೂ ಬೂಸ್ಟ್ ಮಾಡುತ್ತೆ ಆಯಿತಾ. ಮತ್ತು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ, ಮತ್ತು ಆ್ಯಂಟಿ ಕ್ಯಾನ್ಸರ್ ಕಾಂಪೋನೆಂಟ್ಸು ಇದರಲ್ಲಿದೆ. ಈರುಳ್ಳಿ ತುಂಬ ಒಳ್ಳೆಯದು. ಈಗ ಹಾಕ್ತಾಯಿದ್ದೀನಿ, ಒಂದೊಂದೇ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ, ಹಿಟ್ಟು ಎಣ್ಣೆಗೆ ಇಟ್ಕೊಳ್ಳೋದಂಗೆ ಆಯಿತಾ. ನಾನಂತೂ ತಿಂತಾನೇ ಇರ್ತೀನಿ, ಎಷ್ಟು ತಿಂದರೂ ನಂಗೆ ಸಾಲಲ್ಲ, ಹೊಟ್ಟೆ ಹಸಿತಾನೇ ಇರುತ್ತೆ, ಬ್ರಹ್ಮರಕ್ಕಸಿ ಥರ. ಮತ್ತು ಅಕ್ಷಯ ಪಾತ್ರ ಕಾಣುತ್ತೆ ನನ್ನ ಹೊಟ್ಟೆ, ಎಷ್ಟು ಹಾಕಿದ್ರೂ ಅದು ತುಂಬೋದೇ ಇಲ್ಲ. ನೋಡಿ ಇದು ಎಷ್ಟು ಚಂದ ಬಂದಿದೆ ಅಲ್ವಾ ರೌಂಡಾಗಿ, ನಂಗೆ ಇಷ್ಟ ಆಯ್ತು ಇದು ನೋಡೋಕ್ಕೆ. ಇನ್ನು ಅದ್ರದ್ದು ಮಧ್ಯದೆಲ್ಲ ತೆಗ್ದಿಲ್ಲ, ಸೊ ಅದೆಲ್ಲ ಹಂಗೆ ಬಂದಿದೆ. ಬಟ್ ಇದ್ರದ್ದು ಮಧ್ಯ ತೆಗೆದಿದ್ದೆ ಸ್ವಲ್ಪ ಪೀಸ್, ಅದಕ್ಕಾಗಿ ಉಂಡೆಯಾಗಿ ಬಂತು. ಈಗ ನೆಕ್ಸ್ಟ್ ರೌಂಡಲ್ಲಿ ನಮ್ಮದು ಮೆಣಸಿನ್ಕಾಯಿ ಹಾಕೋಣ. ಆ್ಯಕ್ಚುಲಿ ಫುಲ್ಲು ಖಾರ ಅಂದರೆ ನಂಗೆ ತುಂಬ ಇಷ್ಟ. ಇದೆಲ್ಲ ಸಪ್ಪೆ ಇರುತ್ತಲ್ಲ ಅಂದ್ಬಿಟ್ಟು ಹಾಗೆ ಒಂದು 3 ಮೆಣಸನ್ನು ಹಾಕೋಣ, ಖಾರ ಇರಲಿ. ಈ ಖಾರ ತಿಂದ್ಬಿಟ್ಟು ಬಿಸಿ ಕಾಫಿ ಚಾಯ ಕುಡಿಯೋತ್ತಿಗೆ ಒಂಥರ ಚಂದ, ಕಣ್ಣಲ್ಲೆಲ್ಲ ನೀರು ಬರುತ್ತೆ, ಅಷ್ಟು ಖಾರ ಅನಿಸಿರುತ್ತೆ, ಉರಿತಾ ಇರುತ್ತೆ ನಾಲಿಗೆಲ್ಲ ಖಾರದಲ್ಲಿ. ಆಗ ಬಿಸಿ ಕಾಫಿ ಕುಡಿಬೇಕು, ಒಂಥರ ಫೀಲ್ ಚಂದ, ಕಿವಿಲೆಲ್ಲ ಹೊಗೆ ಹೋಗೋ ಥರ ಫೀಲ್ ಆಗುತ್ತೆ ಮಾತ್ರ. ಆ ಫೀಲ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಖಾರ ತಿಂದ್ಬಿಟ್ಟು ಬಿಸಿ ನೀರು ಅಥವಾ ಬಿಸಿ ಕಾಫಿ ಕುಡೀರಿ, ನಿಮ್ಮದು ಕಣ್ಣೆಲ್ಲ ಸಖತ್ತಾಗಿರುತ್ತೆ ಆ ಫೀಲಿಂಗ್ ಮಾತ್ರ. ಈಗ ನಮ್ಮದು ಬೆಂಡೆಕಾಯಿನ ಹುರಿಯೋಣ ಆಯಿತಾ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಟೇಸ್ಟ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಬೆಂಡೆಕಾಯಿನ ಅದೇ ಹಿಟ್ಟು ಅಂದರೆ ಫುಲ್ ಒಂಥರ ಗಟ್ಟಿಯಾಗಿತ್ತು, ಸೊ ಬೆಂಡೆಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಹಿಟ್ಟನ್ನು ಸ್ವಲ್ಪ ನೀರು ಮಾಡಿ ಈಗ ಹಾಕ್ತಿದ್ದೀನಿ. ಒಂದೊಂದೇ ತೆಗೆದು ಎಷ್ಟೊತ್ತು ಬೇಯಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಆದರೂ ಒಂದು ಅಂದಾಜಲ್ಲಿ ಬೇಯಿಸ್ತಿದ್ದೀನಿ. ನಾನು 3 to 5 minutes ಬೇಯಿಸಿದೆ ಅಷ್ಟೇ, ಸಿಮ್ಮಲ್ಲಿಟ್ಟು ಬೇಯಿಸಿದ್ದೆ. ನಾನಂತೂ 4 ಬೆಂಡೆಕಾಯಿ ತೊಗೊಂಡಿದ್ದು, 4 ಬೆಂಡೆಕಾಯಿನ 2 ಪೀಸ್ ಮಾಡಿ ಪುನಃ 2 ಮಾಡಿದಾಗ ಕರೆಕ್ಟ್ ತುಂಬ ಪೀಸಾಗಿತ್ತು. ಸೊ ಸೆಕೆಂಡ್ ರೌಂಡ್ ಬಿಡ್ತಾ ಇದ್ದೀನಿ ಪುನಃ ಎಣ್ಣೆಗೆ ಬೆಂಡೆಕಾಯಿನ. ನನಗಂತೂ ಗೊತ್ತಿಲ್ಲ, ಅಕ್ಕ ಬಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾಳೆ ಅಂತ. ನೋಡೋಣ ಅವಳು ಬಂದು ಟೇಸ್ಟ್ ಹೇಗಿದೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಲ್ವ, ಚೆನ್ನಾಗಿದ್ದರೆ ವಿಡಿಯೋದಲ್ಲಿ ಅಕ್ಕನೇ ಕಮೆಂಟ್ ಕೊಟ್ಟಿರ್ತಾಳೆ, ಅದನ್ನ ನೀವು ಟ್ರೈ ಮಾಡ್ಬೋದು. ರೆಡಿ ಆಯಿತು ನಮ್ಮದು ಬೆಂಡೆಕಾಯಿ ಬಜ್ಜಿನ ಬೋಂಡನ ಏನು ಗೊತ್ತಿಲ್ಲ. ಈಗ ಕಾಫಿ ಮಾಡ್ಕೋತಿದ್ದೀನಿ. ಆಯಿತು, ನಮ್ಮದು ಕಾಫಿ ರೆಡಿ ಆಯಿತು. ಅಕ್ಕ ಬಂದಳು, ಸೊ ಅವಳಿಗೊಂದು ಗ್ಲಾಸ್ ಕಾಫಿ, ನನಗೊಂದು ಗ್ಲಾಸ್ ಕಾಫಿ ಅಲ್ಲ ಸಾರಿ ಕಟ್ಟನ್ ಚಾಯ ಇದು ಕಟ್ಟನ್ ಚಾಯ ಆಯಿತಾ. ನಮ್ಮ ಸ್ನ್ಯಾಕ್ಸ್ ಕಾಫಿ ಎಲ್ಲ ರೆಡಿಯಾಗಿದೆ. ಈಗ ನನಗೆ ನೆಮ್ಮದಿ, ಹೊಟ್ಟೆ ತುಂಬ ತಿನ್ಬೋದು. ಹೇಗಿದೆ? ಅಪ್ಪ ಹೊಟ್ಟೆ ಫುಲ್ ತಿಂದೇನು. ಕಾಫಿ ಸ್ವಲ್ಪ ಬಾಕಿ, ಚಾಯ ಸ್ವಲ್ಪ ಬಾಕಿದೆ, ಅದನ್ನ ಕುಡಿದು ಬರೆಯೋಕ್ಕಿತ್ತು ತುಂಬ, ಅದನ್ನ ಬರೆದು ಈಗ ನೈಟು ಊಟ ಮಾಡ್ತಿದ್ದೀನಿ. ನನ್ನ ಇವತ್ತಿನ ದಿನ ಹೀಗೆ ಕಳೆದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಟಾಟಾ.